ಸಮಸ್ತ ಕನ್ನಡ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸ್ಟ್ರೀಮರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ನನ್ನ ಡೇ 2 ಮಿನಿ ಲಾಗ್ಗೆ ಸ್ವಾಗತ. ಇವತ್ತಿನ ದಿವಸ ಹೇಗೆ ಕಳೆಯುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ನಾನು ನಮ್ಮ ಹುಡುಗ ರೆಡಿಯಾಗಿ ಗತ್ತಲ್ಲಿ ಕಾಲೇಜಿಗೆ ಹೋಗ್ತಿದ್ವಿ. ಅಷ್ಟರಲ್ಲೇ ನಮ್ಮ ಹುಡುಗ ಕಾಲ್ ಮಾಡಿ ಬರೋ ಕೇಳೋಣ. ಒಂದಿನ ಗಾಡಿ ಹಾಳಾಗೈತಂತ, ಏನಾಗೈತೆ ಸಿಚುವೇಶನ್ ಅಂತ ನೋಡಕ್ಕೆ ಹೋಗ್ಬರ್ರಿ. ಗಾಡಿ ಹಾಳಾಗೈತಂತ ಅವ್ನು ಪಿಕಪ್ ಮಾಡಕ್ಕೆ ಬಂದ್ರೆ ಏನೋ ವಾಟ್ ಮಾಡ್ಕೊಂಡಾನ ಏನಂತ ಅವನ್ನ ಕೇಳಂಬರ್ರಿ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಗಾಡಿ ಹಾಳಾಗಿದೆ ಅಂತ ಸರಿ ಮಾಡ್ಸೋಕೆ ದುಡ್ಡು ತೆಗಿಯಕ್ಕೆ ಹೋಗಿ ಹುಡುಗಿಗೋಸ್ಕರ ದುಡ್ಡು ತೆಗಿತಿದ್ದಾನೆ. ಅದಕ್ಕೆ ಸಪೋರ್ಟ್ ಮಾಡಕ್ಕೆ ನಮ್ಮ ಹುಡುಗನೂ ಹೋಗಿದ್ದಾನೆ. ನೋಡ್ರಿ, ಹುಡುಗಿಗೋಸ್ಕರ ದುಡ್ಡು ತೆಗೆದು ಬಂದ್ಮೇಲೆ ಅವ್ನು ಯಾವ ಥರ ರಿಯಾಕ್ಷನ್ ಇದೆ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಅವನು ಹಾಕ್ಕೊಂಡು ನಾವು ಹೊಂಟಿದ್ದೆ ಕಾಲೇಜ್ ಕಡೆ. ಕಾಲೇಜಲ್ಲಿ ಏನಾಗುತ್ತೆ ಅಂತ ನೋಡಂಬರ್ರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಮ್ಮ ಕಾಲೇಜ್ ಹೋಗೋ ರೋಡಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ. ಹಾಗೆ ಅಮ್ಮನವ್ರ ಆಶೀರ್ವಾದ ತಗೊಂತ ನಾವು ಹೊಂಟಿದ್ದೆ ಕಾಲೇಜಿಗೆ. ನಮ್ಮ ನಡೆ ಕಾಲೇಜ್ ಕಡೆ ಅಂತ. ಮುಂದೆ ಏನಾಗುತ್ತೆ ಕಾಲೇಜಲ್ಲಿ ಅಂತ ಮುಂದೆ ನೋಡೋಣ ಬನ್ನಿ. ಕಾಲೇಜ್ ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಹುಡುಗ ಆಕ್ಸಿಲೇಟರ್ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಮ್ಮ ಕಾಲೇಜ್ ಹೇಗಿದೆ ಏನಂತ ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ, ಇದೇ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್. ಕಾಲೇಜಿಗೆ ಎಂಟ್ರಿ ಕೊಡ್ತಿದ್ದಂಗೆ ಕ್ಲಾಸಿಗೆ ಹೋಗ್ಬಿಟ್ಟು ನಮ್ಮ ಹುಡುಗ ಟೀ ಕೊಡಿಸ್ತೀನಿ ಅಂದ. ಅದಕ್ಕೆ ಕ್ಯಾಂಟೀನ್ಗೆ ಹೋಗಿ ಟೀ ಕುಡಿತಾ ಮಜಾ ಮಾಡ್ತಿದ್ದೀವಿ. ನೋಡಿ, ಟೀ ಕುಡ್ದಾಯ್ತು. ಇವಾಗಾದರೂ ಕ್ಲಾಸಿಗೆ ಹೋಗೋಣ ಅಂದರೆ ನಮ್ಮ ಹುಡುಗರು ರೀಲ್ಸ್ ಮಾಡ್ತಿದ್ದಾರೆ. ನೋಡಿ ಹೇಗೆ ಮಾಡ್ತಿದ್ದಾರೆ ಹೇಳಿ. ನಮ್ಮ ಹುಡುಗರು ರೀಲ್ಸ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ದು ಇನ್ನೊಂದು ಗ್ಯಾಂಗ್ ಬಂತು. ಅವ್ರು ನನಗೆ ಬಂದು ಎಂಡೆಲ್ಲ ಹೊಡಿತಾರೆ. ನಾನು ಅದಕ್ಕೇನು ರಿಯಾಕ್ಟ್ ಮಾಡ್ತೀನಿ ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವನಿಗೆ ಪೆನ್ನು ಪೆನ್ಸಿಲ್ ಪೇಪರ್ ಏನ್ ಬೇಕು ಕೊಡ್ರ. ಜ್ಞಾಪಕ ಇರ್ಲಿ, ನನ್ ಜೊತೆ ಜರ್ನಿ ಮಾಡ್ತಿದ್ಯಾ. ನನ್ ಜರ್ನಿ ಇರೋದೇ ಒಂದ್ ಮೇಲೆ. ನಮ್ಮ ಹುಡುಗರ ಡೈಲಾಗಿಗೆ ನಾನು ರಿಯಾಕ್ಷನ್ ಡೈಲಾಗ್ ಹೇಳಿ ನಾವು ಹೊರಟಿದ್ದೆ ದೇವಸ್ಥಾನದ ಕಡೆ. ಯಾಕೆ ಹೋಗ್ತಿದ್ದೀವಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ದೇವಸ್ಥಾನಕ್ಕೆ ರೀಚ್ ಆದ ತಕ್ಷಣ ಹೋಗಿದ್ದೆ ಫಸ್ಟು ಅನ್ನಸಂತರ್ಪಣೆ ಕ್ಯೂ ಕಡೆ. ಪ್ರಸಾದ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಪ್ರಸಾದ ಹೇಗಿದೆ ಅಂತ. ಹಾಗೆ ಕೈ ಮುಕ್ಕೊಂಡು ಪ್ರಸಾದ ತಿನ್ನೋ ಕೂತ್ಕೊಂಡ್ವಿ. ನಿಮಗೆ ಪ್ರಸಾದ ಮುಗಿಸ್ಕೊಂಡ್ಮೇಲೆ ಸಿಗ್ತೀನಿ ಬಾಯ್. ಪ್ರಸಾದ ಮುಗಿಸ್ಕೊಂಡು ನಾವು ಬಂದಿದ್ದೆ ಆಟೋಮೊಬೈಲ್ ಶಾಪ್ ಕಡೆ. ಯಾಕಂದರೆ ನಮ್ಮ ಹುಡುಗನ ಗಾಡಿಗೆ ಮಟೀರಿಯಲ್ಸ್ ತೊಗೋಬೇಕಿತ್ತು. ಮಟೀರಿಯಲ್ಸ್ ತೊಗೊಂಡು ನಾವು ಹೋಗ್ತಿರೋದೆ ನಮ್ಮ ಹುಡುಗ ಗಾಡಿ ಬಿಟ್ಟಿರೋ ಗ್ಯಾರೇಜ್ ಕಡೆ. ನೋಡಿ, ನಮ್ಮ ಹುಡುಗ ಮಟೀರಿಯಲ್ಸ್ ತೊಗೋಬೇಕಾರೆ ದುಡ್ಡು ಕೊಡೋಕೆ ಅಳ್ತಿದ್ದ. ಇವಾಗ ನೋಡಿ ಎಷ್ಟು ಖುಷಿಯಿಂದ ಓಪನ್ ಮಾಡ್ತಿದ್ದಾನೆ. ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಗಾಡಿ ರೆಡಿ ಆಗ್ತಿದ್ದಂಗೆ ಅವನ ದಾರಿ ಅವನಿಗೆ, ನಮ್ಮ ದಾರಿ ನಮಗೆ ಅಂತ ಬಂದ್ವಿ. ಕಾಲೇಜಿಂದ ಹಾಸ್ಟೆಲ್ಗೆ ಹೋಗಿ ಹಾಗೆ ಮಲ್ಕೊಂಡ್ವಿ. ಹೇಳೋಷ್ಟರಲ್ಲೇ ಸಂಜೆ ಆಗಿತ್ತು. ಹಾಗೆ ಹೊರಗಡೆ ಬಂದಿದ್ವಿ ಹುಡುಗರ ಜೊತೆ. ಇವತ್ತಿಗೆ ನನ್ನ ಮಿನಿ ಲಾಗ್ ಮುಕ್ತಾಯ. ನಾಳೆ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ.